ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಬೆಳಗಿನ ವಂದನೆಗಳು. ಈ ಹೊತ್ತಾರೆಗೆ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಬಾಯೊಳಕ್ಕೆ ಹೋಗುವಂಥದ್ದು ಮನುಷ್ಯನನ್ನು, ಬಾಯೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವಂಥದ್ದಾಗಿದೆ. ನಾಟ್ ವಾಟ್ ಗೋಸ್ ಇನ್ ಟು ದ ಮೌತ್ ಡಿಫೈಲ್ಸ್ ಎ ಮ್ಯಾನ್, ಬಟ್ ವೆನ್ ಕಮ್ಸ್ ಔಟ್ ಆಫ್ ದ ಮೌತ್ ದಿಸ್ ಡಿಫೈಲ್ಸ್ ಎ ಮ್ಯಾನ್. ಈ ವಾಕ್ಯದ ಪ್ರಾಮುಖ್ಯ ಸಂದೇಶವೇನೆಂದರೆ, ನಿಜವಾದ ಕಲ್ಮಶವು ಮನುಷ್ಯನ ಒಳಗಿನಿಂದ ಬರುತ್ತದೆ. ಹೃದಯದ ದುಷ್ಟ ಆಲೋಚನೆಗಳು ಮತ್ತು ಉದ್ದೇಶಗಳಿಂದ ಉಂಟಾಗುತ್ತದೆ ಎಂದು ಯೇಸು ಫರಿಸಾಯರೊಂದಿಗೆ ಮಾತನಾಡುತ್ತಿದ್ದ ವಿಷಯವಾದ ಧಾರ್ಮಿಕವಾಗಿ ಕೈ ತೊಳೆದುಕೊಳ್ಳುವುದು ಅಥವಾ ಕೇವಲ ಆಹಾರಗಳನ್ನು ತಿನ್ನುವುದು ಮುಂತಾದ ಬಾಹ್ಯ ವಸ್ತುಗಳಿಂದಲ್ಲ ಎಂದು ತಿಳಿಸುತ್ತಾನೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಹೃದಯದಿಂದ ಹುಟ್ಟುವ ಮತ್ತು ಅವನ ಮಾತುಗಳು ಮತ್ತು ಕ್ರಿಯೆಗಳ ಮೂಲಕ ವ್ಯಕ್ತವಾಗುವ ಆಧಾರದ ಮೇಲೆ ಆಧ್ಯಾತ್ಮಿಕವಾಗಿ ಅಶುದ್ಧನಾಗುತ್ತಾನೆ, ಬಾಹ್ಯ ಸಂಪರ್ಕದಿಂದಲ್ಲ. ಯೇಸುವಿನ ಮೂಲ ಅರ್ಥವೇನೆಂದರೆ, ಆಂತರಿಕ ಮತ್ತು ಬಾಹ್ಯ ಕಲ್ಮಶ ನೀವು ತಿನ್ನುವ ವಸ್ತುಗಳಿಂದ ಉಂಟಾಗುವುದಿಲ್ಲ, ಬದಲಿಗೆ ಆಂತರಿಕ ಹೃದಯದ ಮಟ್ಟದ ಪಾಪದಿಂದ ಉಂಟಾಗುತ್ತದೆ. ಹೃದಯದಿಂದ ತುಂಬಿರುವುದು ಬಾಯಿಂದ ಹೊರಬರುತ್ತದೆ ಎಂದು ಯೇಸು ಪ್ರಬೋಧಿಸುತ್ತಾನೆ. ದುಷ್ಟ ಮಾತುಗಳು ಮಾನವನ ಆಂತರ್ಯದ ದುಷ್ಟತನವನ್ನು ಬಹಿರಂಗಪಡಿಸುತ್ತದೆ. ಅಂದಿನ ಧಾರ್ಮಿಕ ನಾಯಕರು ವಿದ್ಯುಕ್ತ ಶುದ್ಧತೆಯ ನಿಯಮಗಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ಆಧ್ಯಾತ್ಮಿಕ ಆಜ್ಞೆಗಳನ್ನು ನಿರ್ಲಕ್ಷಿಸಿ ಬಾಹ್ಯ ನಿಯಮಗಳ ಮೇಲೆ ಕೇಂದ್ರೀಕರಿಸುತ್ತಿದ್ದರು. ಈ ವಾಕ್ಯವನ್ನು ಕೇಳುವ ಪ್ರೀತಿಯ ಸಹೋದರ ಸಹೋದರಿಯೇ, ನಾವು ಮಾತನಾಡುವ ಪದಗಳು ನಮ್ಮ ಅಂತರಂಗದ ನೇರ ಪ್ರತಿಬಿಂಬವಾಗಿದ್ದು ನಮ್ಮನ್ನು ಮತ್ತು ಇತರರನ್ನು ಅಪವಿತ್ರಗೊಳಿಸಬಹುದು. ಆದ್ದರಿಂದ ಬಾಹ್ಯ ಸದಾಚಾರಗಳಿಗೆ, ಬಾಹ್ಯ ನೋಟಕ್ಕೆ ಒತ್ತು ಕೊಡದೆ ಆಂತರಿಕ ಸದಾಚಾರಗಳಿಗೆ ಒಲವು ತೋರೋಣ. ವಿದ್ಯುಕ್ತ ಆಹಾರವಾದ ದೇವರ ವಾಕ್ಯವನ್ನು ಸೇವಿಸೋಣ. ಆಂತರ್ಯದ ಆಲೋಚನೆಗಳು ಶುದ್ಧತೆಯಿಂದ ತುಂಬಿರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ದೇವರು, ನಿನ್ನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒತ್ತಾರೆಯನ್ನು ನೋಡುವಂಥ, ನಾವು ಕಂಡೆರೆದು ಜೀವಿಸುವಂಥ ಕೃಪೆಯನ್ನು, ಆಶೀರ್ವಾದವನ್ನು ಕೊಟ್ಟ ದೇವರೇ, ನಿನಗೆ ಹೃದಯಪೂರ್ವಕವಾಗಿ ನಮಿಸುತ್ತೇವೆ, ಸ್ತೋತ್ರ ಮಾಡುತ್ತೇವೆ. ಕಳೆದ ರಾತ್ರಿಯಲ್ಲಿ ನಾವು ಸುಖಕರವಾಗಿ ನಿದ್ರಿಸಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಈ ಹೊಸ ದಿನವನ್ನು ನೋಡುವಂಥ ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ನಾವು ಮನತುಂಬಿ ಸ್ತೋತ್ರ ಮಾಡುತ್ತೇವೆ. ನಾವು ಉಳಿದಿರುವುದು ನಿನ್ನ ಕರುಣೆ, ನಿನ್ನ ಕೃಪೆಯೇ ಸ್ವಾಮಿ. ಹಾಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಇವತ್ತಾರೆಯಲ್ಲಿ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ಆಂತರ್ಯದಲ್ಲಿ ನಿನ್ನ ಪವಿತ್ರವಾದಂಥ ಆಲೋಚನೆಗಳನ್ನಿಟ್ಟುಕೊಂಡು ನಾವು ಬದುಕುವಂತೆ ಸಹಾಯ ಮಾಡು ಕರ್ತನೆ. ನಮ್ಮ ಅಂತರಂಗದ ಮಾತುಗಳು ನಿನಗೆ ಯೋಗ್ಯವಾಗಿ ಕಂಡುಬರಲಿ ಸ್ವಾಮಿ. ಹೊರತೋರಿಕೆಗೆ ನಾವು ಭಕ್ತಿವಂತರಂತೆ ನಾವು ಸೋಗಿ ಹಾಕಿಕೊಳ್ಳದೆ ಆಂತರದ ಆಲೋಚನೆಗಳಿಗೂ ನಿನಗೆ ಮಹಿಮೆ ತರಲಿ ಸ್ವಾಮಿ. ಯೋಗ್ಯ ಮಾತುಗಳನ್ನು ನಮ್ಮ ತುಟಿಗಳಲ್ಲಿ ಇರಿಸು ಕರ್ತನೆ. ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು ಸ್ವಾಮಿ ನಿನಗೆ ಘನಮಾನವನ್ನು ಸಲ್ಲಲಿ. ಇದನ್ನೆಲ್ಲ ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ, ನಮ್ಮ ಜವಾಬ್ದಾರಿಗಳಲ್ಲಿ ಸ್ವಾಮಿ, ನಮ್ಮ ಕುಟುಂಬ ಜೀವನದಲ್ಲಿ ನಿನ್ನ ಶಾಂತಿಯನ್ನು ಅನುಗ್ರಹಿಸು. ಯೇಸು ಸ್ವಾಮಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೆನ್.